ರಂಜಿತ್ ಅವರು, ಮುರಳಿ ಅವರು, ರಾಜೇಂದ್ರ ಪುರ ಸನ್ಮಾನ ಮಾಡ್ತಾರೆ. ಶಶಾಂಕ್ ಅವರು ಈಗ ಯೋಗೇಶ್ ಅವರಿಗೆ ಸನ್ಮಾನ ಮಾಡ್ತಾರೆ. ರಘು ಸರ್ ಈ ಕಡೆ ಕುಮಾರಂಗ ಹೋಗ್ತಾರದು. ಹುಟ್ಟುಹಬ್ಬದ ಶುಭವನ್ನ ಕೋರ್ತಾ ಈ ಸಂದರ್ಭದಲ್ಲಿ ವಿಘ್ನೇಶ್ವರ ಸನ್ನಿಧಿಯಲ್ಲಿ ಯೋಗೇಶ್ವರ ಹುಟ್ಟುಹಬ್ಬದ ನಮ್ಮ ಹೆಣ್ಮಕ್ಳು ಯಾರು ಬಂದಿದ್ದಾರೆ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕು. ನಮ್ಮ ಹೆಣ್ಮಕ್ಳು ಒಂದು ಅವಕಾಶ ವಾರ್ಡ್ ಅಧ್ಯಕ್ಷರು ಯೋಗೇಶ್ವರ ಅವರಿಗೆ ಸನ್ಮಾನ ಮಾಡಬೇಕು. ಜಾಸ್ತಿ ಭಾಷಣ ಇಲ್ಲ, ಎಲ್ಲ ಸನ್ಮಾನ ಅಷ್ಟೇ. ನಮ್ಮ ಕೆ ರಮೇಶ್ ಅವರು ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದಲ್ಲಿ ಸುಮಾರು ರಮೇಶನ ನಿಮಗೆ ಸನ್ಮಾನ ಮಾಡ್ತಾರೆ. ಯೋಗೇಶ್ವರಿಗೂ ಆಮೇಲೆ ಮಾಡ್ತೀವಿ, ಎಲ್ಲ ದೊಡ್ಡರು ಒಟ್ಟಿಗೆ ಯೋಗೇಶ್ವರಿಗೆ ಮಾಡೋದು. ರಮೇಶ್ ಕೆ ರಮೇಶ್ ಅವರಿಗೆ ಗ್ಯಾರಂಟಿ ಯೋಜನಾ ಕಮಿಟಿಯಲ್ಲಿ ಇವತ್ತು ಅವರು ಕೆಲಸ ಮಾಡಿ, ಹಾಗಾಗಿ ಅವರಿಗೆ ಸನ್ಮಾನ. ಇನ್ನೊಂದು ನಮ್ಮ ಗೋವಿ ನಿಗಮದ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂತ ರವೀಂದ್ರ ಇದ್ದಾರೆ, ಅವರಿಗೂ ಕೂಡ ಇವತ್ತು ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೀವಿ. ಹಾಗೆ ನಮ್ಮ ಪ್ರವೀಣ್ ಅವರು ಇದ್ದಾರೆ, ಸೂಡಾ ಮೆಂಬರ್, ಅವರಿಗೂ ಕೂಡ ಸನ್ಮಾನ ಈ ಸಂದರ್ಭದಲ್ಲಿ. ಹಾಗೆ ನಮ್ಮ ಅಧ್ಯಕ್ಷರು ಗಿರೀಶ್ ಅವರು ಇದ್ದಾರೆ, ಯುವ ಅಧ್ಯಕ್ಷರು, ಅವರಿಗೂ ಕೂಡ ಗಿರೀಶ್. ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕರಾದಂತ ಶಶಾಂಕ್ ಅವರು ಇದ್ದಾರೆ, ನಮ್ಮ ಜೊತೆ ಶಶಾಂಕ್ ಗೌಡ ಅವರು ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ರಂಜಿತ್ ಅವರು ಯುವ ಘಟಕದಲ್ಲಿ ಕೆಲಸ ಮಾಡುವಂತ ಸಂದರ್ಭ, ಅವರಿಗೂ ಕೂಡ ಮೆಸ್ಕಾಂ ನಿರ್ದೇಶಕರಾಗಿ ನಮ್ಮ ಪಕ್ಷದ ಆಯ್ಕೆ ಮಾಡಿದ ಅವರಿಗೂ ಕೂಡ ಈ ಸಂದರ್ಭ ಶುಭವನ್ನು ಕೊಡ್ತಾ, ನಮ್ಮ ಕಿರಣ್ ಅವರಿಗೆ ಸ್ಥಿರಪಡಿಸಿದ್ರು, ಅವರು ಕೂಡ ಯುವ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡುವಂತವರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೆಸ್ಕಾಂ ನಿರ್ದೇಶಕರಾಗಿ ಸರ್ಕಾರದ ಪರವಾಗಿ ನಾಮನಿರ್ದೇಶನ. ನಮ್ಮ ಅಧ್ಯಕ್ಷರವರೇ ಸವಿತಾ ಅವರು ಅಧ್ಯಕ್ಷರು, ನಮ್ಮ ವಾರ್ಡ್ ಅಧ್ಯಕ್ಷರು, ಪಕ್ಷದ ಸನ್ಮಾನ ಮಾಡ್ತಿದ್ವಿ. ಹಾಗೆ ನಾಗೇಶ್, ಎಕ್ಸ್ಪೈರ್ಡ್ ರೈಸ್ ನಾಗೇಶ್ ಅಂತೇಳಿ, ಎಕ್ಸ್ಪೈರ್ಡ್ ರೈಸ್ ಶಿವಮೊಗ್ಗದಲ್ಲಿ ಫೇಮಸ್ ಆಗಲಿಕ್ಕೆ ಅವರು ಕಾರಣ. ಆಮೇಲೆ ಇನ್ನೊಬ್ರು ನಮ್ಮ ಹಿರಿಯ ನಮ್ಮ ಕಾರ್ಯಕರ್ತರು ಎಲ್ಪಿ ಸುರೇಶ್ ಅಣ್ಣವರು, ಅವರು ಕೂಡ ಮೆಸ್ಕಾಂ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಾಲಾಕ್ಷಿರವರು, ಮಾಜಿ ಉಪಮಹಾಪೌರರು, ಕೆ ರಂಗನಾಥ್ ಅವರು, ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತವರು, ನಮ್ಮ ವಿಜಯ್ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬರ್ರಿ ಪ್ರಭಾಕರ್ ಮಿತ್ರಣ್ಣ ನೋಡ್ರೆ, ಇಲ್ಲ ಆಮೇಲೆ ಮಾಡ್ತಾರೆ ಮುಂದೆ ನಮ್ಮ ಯೋಗೇಶ್ವರ್ ಮಾತಾಡೋರು ಹೇಳ್ತಾರೆ. ಎಲ್ಲರೂ ಕೂಡ ಇವ್ರಿಗೆ ಒಂದು ಜೋರಾದ ಚಪ್ಪಾಳೆ ಅಲ್ಲ ಮತ್ತು ಸಾವಿನ ಮಧ್ಯ ಹುಟ್ಟಿಗೆ 2 ಅಕ್ಷರ, ಸಾವಿಗೂ ಕೂಡ 2 ಅಕ್ಷರ. ಆದ್ರೆ ಇದ್ರ ಮಧ್ಯೆ ಬರ್ತಕ್ಕಂಥದ್ದು 3 ಅಕ್ಷರದ ಬದುಕು. ಆ ಬದುಕನ್ನ ನಾವೆಲ್ಲರೂ ಕೂಡ ಹಸರಾಗಿ ಹಿಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಬಹಳಷ್ಟು ಶಿಸ್ತಿನ ಅವಶ್ಯಕತೆ ಇರ್ತಕ್ಕಂಥದ್ದು, ಯಾವ್ದಾರ ಮೇಲೆ ಒಂದು ನಂಬಿಕೆ ಇರ್ತಕ್ಕಂಥದ್ದು, ಆ ನಂಬಿಕೆಯನ್ನ ಪೂರೈಸ್ತಕ್ಕಂಥದ್ದು, ಇದೆಲ್ಲರೂ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಮ್ಗೆಲ್ಲೋ ಒಂದ್ ಕಡೆ ಈ ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನು ಕೂಡ, ಈ ಒಂದು ಸೌಭಾಗ್ಯನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ
ಬೆಳಿಗ್ಗೆ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡ್ತೀವಿ. ತದನಂತರ ಹೆಣ್ಣುಮಕ್ಕಳು ಮನೆಗೆ ಅಡಿಗೆ ಮನೆಗೆ ಹೋಗ್ಬೇಕಾದ್ರೆ ಹಾಲಿಟ್ಟಾಗ ಅಥವಾ ಗ್ಯಾಸ್ ಹಚ್ಬೇಕಾದ್ರಲ್ಲಿರ್ತಕ್ಕಂಥ ದೇವರಿಗೆ ದೀಪ ಹಚ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಗಂಡು ಮಕ್ಕಳು ಅದೇ ರೀತಿ ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಇನ್ನ ಅನ್ನಕ್ಕೂ ಕೂಡ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅದಾದ ನಂತರ ನಾವೇನು ವ್ಯಾಪಾರಕ್ಕೆ ಹೋಗ್ತೀವೋ ಅಲ್ಲಿರ್ತಕ್ಕಂಥ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ತದನಂತರ ಸಾಯಂಕಾಲ ಬಂದಾಗ ಆ ಒಂದು ಸೋಮವಾರ ಆಗಿರ್ಬೋದು, ಸೋಮವಾರ ಒಂದು ದೇವಸ್ಥಾನ, ಮಂಗಳವಾರ, ಬುಧವಾರ ಈ ರೀತಿ ಅನೇಕ ದೇವತೆಗಳು ಕೂಡ ನಾವೆಲ್ಲರೂ ಪೂಜೆ ಮಾಡ್ಕೊಂಡು ಬಂದಿವಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಮಲಗೋಕ್ಕಿಂತ ಮುಂಚೆನೂ ಕೂಡ ನಾವೆಲ್ಲರೂ ಕೂಡ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥ ಸಂಪ್ರದಾಯದಲ್ಲಿ ನಾವೆಲ್ಲರೂ ಭಾರತದಲ್ಲಿ ಬೆಳೀತಾ ಇದೀವಿ. ಆ ಒಂದು ಭಾರತದಲ್ಲಿ ಬದುಕು ಅಂತಕ್ಕಂಥದ್ದಲ್ಲಿ ಅನೇಕ ಏರುಪೇರುಗಳು ಇರ್ತವೆ. ನಮ್ಮ ಇವರು ರತನ್ ಟಾಟಾ ಒಂದು ಮಾತು ಹೇಳಿದ್ರು, ಈ ಏನು ICU ಇದ್ದಾಗ ಆ ಒಂದು ಏರುಪೇರು ಇದೆ ಅಂತ ಹೇಳಿದ್ರೆ ಮನುಷ್ಯ ಬದುಕಿದ್ದಾನೆ ಅಂತೇಳಿ ಅಂತ. ಅವ್ನು ಏನಾದ್ರು ಲೈನ್ ಸಮತಟ್ಟಾಗಿ ಆ ಒಂದು ಮಾನಿಟರ್ ಹೋಯ್ತು ಅಂತ ಹೇಳಿದ್ರೆ ಮನುಷ್ಯ ಬದುಕಿಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ನಾಗರಾಜ್ ಕಂಕಾರಿ ಅವರಾಗಿರ್ಬೋದು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಇಂದ ಆಗಿರ್ಬೋದು, ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮನೆ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸುಮಾರು 9 ಜನಕ್ಕೆ ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಮೆಸ್ಕಾಂನ ಡೈರೆಕ್ಟರ್ ಮಾಡಿರ್ತಕ್ಕಂಥದ್ದು. ನಾಗರಾಜ್ ಕಂಕಾರಿ ಅವರಿಗೂ ಒಂದು ಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಯಾಗಿ ಈಗೇನು ಕಾರ್ಪೊರೇಟರ್ಗಳು ಇಲ್ಲಲ್ಲ, ಈಗ ನೀವುಗಳೇ ಆ ಒಂದು ಭಾಗದಲ್ಲಿ ಬೇಕಾದಷ್ಟು ಕೆಲಸ ಮಾಡೋದಕ್ಕೆ ನೀವು ಒಬ್ಬರು ಸರ್ಕಾರದ ನಾಮಿನೇಟ್ ಆಗಿ ನಿಮ್ಗೆಲ್ಲರೂ ಕೂಡ ಅವಕಾಶ ಇದೆ. ಯಾವುದೇ ಕಚೇರಿಗೆ ಹೋಗಿ, ಬರೀ ಮೆಸ್ಕಾಂ ಒಂದೇ ಕಚೇರಿ ಅಲ್ಲ, ಎಲ್ಲಾ ಕಚೇರಿಗೆ ಹೋಗಿ ನಿಮ್ಮ ಒಂದು ID ಕಾರ್ಡ್ ಅನ್ನ ತೋರಿಸಿ ಬೇರೆ ಬೇರೆ ಕೆಲಸನ ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಎಲ್ಲ ಹಕ್ಕನ್ನು ಆ ಭಗವಂತ ಹಾಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದ್ರಿಂದ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥವ್ರು ಬಹಳಷ್ಟು ಜನ ಯೂತ್ ಕಾಂಗ್ರೆಸ್ ಇಂದ ಬಂದಿರತಕ್ಕಂಥವ್ರು. ನಮ್ಗೆಲ್ಲರಿಗೂ ಸೀನಿಯರ್ ಆಗಿರ್ತಕ್ಕಂಥ ರವಿಕುಮಾರ್ ಅವರು ಇವತ್ತು ಬಹು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಅವರಿಗೆಲ್ಲ ಒಂದ್ ಕಡೆ ಶಾಸಕ ಸ್ಥಾನ ಸಿಗಬೇಕಿತ್ತು, ಅವ್ರಿಗೆ ಟಿಕೆಟ್ ಸಿಗ್ಬೇಕಿತ್ತು. ಆದ್ರೆ ಸಿಗದಲ್ಲೇ ಇದ್ದಾಗ ಪಕ್ಷ ಅವನ್ನ ಕೈ ಬಿಡಲಿಲ್ಲ, ಅವ್ರಿಗೆ ಯಾವತ್ತೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರವೀಣ್ ರವರು ಯೂತ್ ಕಾಂಗ್ರೆಸ್ 2 ಬಾರಿ ಅಧ್ಯಕ್ಷರಾದ್ಮೇಲೆ ಅವ್ರಿಗೆ ಇವತ್ತು ಸುಡಾ ಮೆಂಬರ್ನ ಮಾಡಿರ್ತಕ್ಕಂಥದ್ದು. ಯೂತ್ ಕಾಂಗ್ರೆಸ್ ನ ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ರಂಗನಾಥ್ ಅವರು, ಅವ್ರಿಗೂ ಕೂಡ KDM ನಮ್ಮ ಕಾಡ ಮೆಂಬರ್ನ ಮಾಡ್ಬಿಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲೂ ಕೂಡ ಅವಕಾಶ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ. ಶಿವಕುಮಾರ್ ಅವರು ಬಹಳಷ್ಟು ನನಗೂ ಕೂಡ ಸೀನಿಯರ್ ಶಿವಕುಮಾರ್, ರವಿಕುಮಾರ್ ಅವ್ರಿಗೂ ಸೀನಿಯರ್ ಶಿವಕುಮಾರ್ ಅವರು. ಇಲ್ಲಿ ತನಕ ಯಾವ ಹುದ್ದೆನೂ ತಗೊಂಡಿರಲಿಲ್ಲ, ಸರ್ಕಾರದ ಹುದ್ದೆನೂ ಮತ್ತು ಕೊಡ್ಲಿಲ್ಲ. ಆದ್ರೂ ಕೂಡ ಅವ್ರಿಗೆ ಏನ್ ಕೊಟ್ಟರು ಅಂತ ಹೇಳಿದ್ರೆ ಪಕ್ಷ ಕಟ್ಟು ಅಂತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಗಿರೀಶ್ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಆಗಬೇಕು. ಸುರೇಶ್ ಶೆಟ್ಟರು ಓಕೆ, ಸುರೇಶ್ ಶೆಟ್ಟಿಗೂ ಕೂಡ ಬಹಳ ಸೀನಿಯರ್ ಕೂಡ, ಇವ್ರಿಗೆ ಅವಕಾಶ ಆಗಿರ್ತಕ್ಕಂಥದ್ದು. ಕಿರಣ್ ಉರ್ಫ್ ಚಾಕಿ, ಇವರಿಗೆ ನಮ್ಮ ಕೆ ರಮೇಶಣ್ಣ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು. ಸವಿತಮ್ಮ ಅವರು ಕೂಡ ಕುಟುಂಬದಲ್ಲಿ ಎಷ್ಟೇ ಸಮಸ್ಯೆಗಳು ಆದ್ರೂ ಸಹ ಅವ್ರ ಮನೆಗೆ ಹೋದಾಗಿಲ್ಲ ಸರ್, ನಾವೆಲ್ಲ ನಮ್ಮ ಮನೆಯವರಿದ್ದಾಗಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ವಿ, ಈಗಲೂ ಕೂಡ ನಾವು ಕಾಂಗ್ರೆಸ್ ಅಲ್ಲಿ ಯಾವಾಗಲೂ ಕೂಡ ನಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ನೋಡಿದಾಗ ಅವ್ರನ್ನ ಗುರುತಿಸ್ತಕ್ಕಂಥದ್ದು. ಎಫ್ ನಾಗೇಶ್ ಅವ್ರನ್ನ ಕೂಡ, ಅವರು ಶಿವಮೊಗ್ಗದಲ್ಲಿ ಸುಪ್ರಸಿದ್ಧರಾಗಿ ಅವರು ಕೂಡ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ರಂಜಿತನು ಕೂಡ ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು, ಅವನಿಗೂ ಕೂಡ ಈ ಭಾಗದಲ್ಲಿ ಪ್ರಭಾವಿ ನಾಯಕ, ಅವ್ರಿಗೂ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಶಶಾಂಕ್ ಬಹಳ ಒಳ್ಳೆ ಒಂದು ಉನ್ನತ ಸ್ಥಾನವನ್ನು ಕೂಡ ಕೊಟ್ಟು 3 ವರ್ಷನೂ ಅವರಿಗೆ ಒಂದು ಏನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡೈರೆಕ್ಟರ್ ಆಗಿರ್ತಕ್ಕಂಥದ್ದು. ಅನೇಕ ನಮ್ಮ ಬಸವರಾಜ್ ಅವರು, ಇವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಪಂಚ ಗ್ಯಾರಂಟಿಯಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಇಲ್ಲಿದ್ದಂಥವ್ರು ಕಾರ್ಪೊರೇಟರ್ ಮತ್ತೊಮ್ಮೆ ಆಗೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಮೇಯರ್ ಆಗಿ ನಾಗರಾಜ್ ಕಂಕಾರಿ ಅವರು ನಮ್ಮ ಪಕ್ಷಕ್ಕೆ ಬಂದು ಅವರು ಬಹಳಷ್ಟು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವ ಬೇರೆ ಪಕ್ಷದಿಂದ ಬಂದಾಗ ನಾವೆಲ್ಲರೂ ಕೂಡ ಆ ಭಾವನೆಯಿಂದ ಎಂದೂ ನೋಡ್ಲಿಲ್ಲ. ಪಾಲಕ್ಷಿಗೆ ಆಗಿರ್ಬೋದು, ನಾಗರಾಜ್ ಕಂಕಾರಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಬಹಳ ವರ್ಷದಿಂದ ಸಮಕಾಲಿಕರಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಈಗ ಒಂದೇ ಮನೆ ಒಳಗೆ ಸೇರ್ಕೊಂಡಿದ್ವಿ. ಮುಂಚೆ ಯೋಚನೆಗಳು ಬೇರೆ ಬೇರೆ ಇತ್ತು, ಆದ್ರೆ ಒಂದೇ ಮನೆ ಒಳಗೆ ಸೇರ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ದಯವಿಟ್ಟು ಪಕ್ಷದಲ್ಲಿ ಎಷ್ಟೇ ಕಷ್ಟಗಳು ಏರುಪೇರುಗಳು ಬರ್ತದೆ, ನಾನೊಂದು ಗಣಪತಿ ಮುಂದೆ ಹೇಳ್ತೀನಿ ಯಾವಾಗಲೂ ಕೂಡ, ನನಗೆ ಪಕ್ಷ ಎಂದೂ ಕೂಡ ಮೋಸ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರಿಗೆ MLA ಮಾಡ್ತು, ನಮ್ಮ ಅಜ್ಜವರಿಗೆ MLA ಮಾಡ್ತು, ನನಗೂ MLA ಟಿಕೆಟ್ ಕೊಡ್ತು, 3 ಸಲ ಕಾರ್ಪೊರೇಟರ್ ಕೊಡ್ತು, ನನ್ನ ಸಾಮಾನ್ಯ ಹೆಂಡತಿಗೆ ಜಿಲ್ಲಾ ಪಂಚಾಯತ್ನ ಟಿಕೆಟ್ ಕೊಡ್ತು. ಹಾಗಾಗಿ ಬಂದಿರ್ತಕ್ಕಂಥ ದಾರಿ ಸೋಲಾಗ್ಲಿ ನೋವಾಗ್ಲಿ ಮರೆಯೋದು ಬೇಡ. ಆ ಒಂದು ಗೆಲುವಿನಿಂದನೇ ನಾವೆಲ್ಲರೂ ಕೂಡ ಮುಂದಿನ ಹೆಜ್ಜೆಯನ್ನು ಹಾಕೋಣ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ನಾಗರಾಜ್ ಕಂಕಾರಿ ಅವರಿಗೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಬಲವಾಗಿ ಬೆಳೆದಿರ್ತಕ್ಕಂಥವ್ರು, 3 ಬಾರಿ ಕಾರ್ಪೊರೇಟರ್ ಆಗಿ ಶಿವಮೊಗ್ಗ ನಗರದಲ್ಲಿ ಕೂಡ ಪ್ರಚಲಿತರಾಗಿರ್ತಕ್ಕಂಥವ್ರು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಪಾಲಾಕ್ಷಿ ಅವರು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ರಂಗನಾಥ್ ಅವರು ಈ ರೀತಿ ಅನೇಕ ಜನಕ್ಕೆ ಒಂಥರ ಇದನ್ನ ಕಿಂಗ್ ಮೇಕರ್ ಆಗಿ ಬೆಳೆಸಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸೊಸೈಟಿಯಲ್ಲಿ ಬಹಳಷ್ಟು ಸೋಲಿಲ್ಲದ ಯಾರು ಇದ್ದಾರೆ ಅಂತ ಸೋಲಿನ ಸರ್ದಾರ ಅಂತ ನಮ್ಮ ರಂಗನಾಥ್ ಕೂಡ
ಅವ್ರಿಗೂ ಕೂಡ ಒಳ್ಳೇದಾಗಿ, ಅವರ ಮನೆಯವರು ಕೂಡ ಒಳ್ಳೆ ಕೆಲಸ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಮೊದಲನೇ ಬಾರಿ ಆದ್ರೂ ಕೂಡ ಬಹಳಷ್ಟು ತಿಳ್ಕೊಂಡು ಕೆಲಸ ಮಾಡ್ಕೊಂಡು ಬಂದ್ರು. ಅವ್ರಿಗೂ ಒಳ್ಳೇದಾಗಿ. ಈ ಒಂದು ವಾರ್ಡಿನ ಏಳಿಗೆಗೆ ಕನಕಾರಿ ನಾವು ಯಾವಾಗ ಅಣಿಸ್ತಾ ಇರ್ತೀವಿ, ಬೆಳಿಗ್ಗೆ ಎಲ್ಲೋಗ್ತೀಯಪ್ಪ ಅಂತ ಇಲ್ಲಪ್ಪ ನಾನು ವಾರ್ಡ್ ಒಂದು ರೌಂಡ್ ಹೋಗಿ ಬರ್ದಲ್ಲಿದ್ರೆ ಸಮಾಧಾನ ಆಗಲ್ಲ ಅಂತ ಹೇಳ್ತಾರೆ. ಇವತ್ತು ಕೂಡ ವಾರ್ಡ್ ನಮಗೆ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ನಾವು ಯಾರಿಗೆ ಅವಕಾಶ ಆಗ್ತದೋ ಅವ್ರನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಿಂದ ಪರವಾಗಿ ನೀವೆಲ್ಲರೂ ಕೂಡ ಗೆಲ್ಸ್ಕೊಂಡು ಬರ್ತೀರಾ ಅಂತಕ್ಕಂಥ ಒಂದು ವಿಶ್ವಾಸ ನಾವೆಲ್ಲರೂ ಕೂಡ ಕೊಡ್ತಾ, ನಮ್ಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ, ವಿಶ್ವಾಸ ತೋರಿಸಿದ್ದಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಚಿರಋಣಿ ಆಗಿರ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮ್ಮ ಮುನ್ನ ಆಶ್ರಯ ಸಮಿತಿ ಮೆಂಬರ್ ಕೂಡ ಬಂದಿದ್ದಾರೆ, ಅವರು ಕೂಡ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಧನ್ಯವಾದ. ಇವತ್ತು ಒಂದು ಸುದೀರ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲ ನಮ್ಮ ಲೀಡರ್ಗಳು ಕೂಡ ಒಟ್ಟಿಗೆ ನೋಡುವಂತ ಒಂದು ಸಂದರ್ಭ ಸಿಕ್ತು. ಹಾಗಾಗಿ ಯೋಗೀಶ್ವರಲ್ಲಿ ನಮ್ಮ ಎಲ್ಲರೂ ಒಕ್ಕಲೊಂದು ಮನವಿ. ನಮ್ಮ ಮಿತ್ರನವರು ತುಂಬಾ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಆ ಮಿತ್ರನವರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಸವಿನೆಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರಿ. ಯಾಕಂತಂದ್ರೆ ಅಷ್ಟು ಸರ್ವಿಸ್ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ರವೀಣವರು ಹೇಳ್ತಾರೆ, ದಯವಿಟ್ಟು ಅವ್ರದ್ದು ಆಸೆ ಈಡೇರಿಸಬೇಕು. ಇದೇ ತರ ಸಾಲಲ್ಲಿ ಅವ್ರಿಗೆ ಕೂರಿಸ್ಕೊಂಡು ಸನ್ಮಾನ ಮಾಡುವಂತ ನಾಗರಿಕರನ್ನ ಮಾಡ್ಕೊಂಡು ಆದ್ಮೇಲೆ ಒಂದು ವಿಶ್ವಾಸಕ್ಕೆ ಕರೆ ಕೊಟ್ಟಾಗ ಎಲ್ಲರೂ ಕೂಡ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕಷ್ಟ ಸುಖಗಳು ಆಗ್ತೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳ್ಕೊತಾ ತಾವೆಲ್ಲರಿಗೂ ಬಂದಿದ್ದಕ್ಕೆ ವಂದನೆಗಳನ್ನ ಹೇಳ್ತಾ ಮಾತಾಡ್ತಾರೆ. ಹಾಕಿದ ಒಂದು ಆಟೋ ಸ್ಟ್ಯಾಂಡ್ ಪರವಾಗಿ, ಯಾಕಂತಂದ್ರೆ ಯೋಗೀಶ್ ಅವರು ಮ್ಯಾಕ್ಸ್ ಆಸ್ಪತ್ರೆ ಪಕ್ಕದಲ್ಲಿ ಒಂದು ಆಟೋ ಸ್ಟ್ಯಾಂಡ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ಅವ್ರಿಗೆ ಸ್ವೀಕಾರ ಮಾಡಬೇಕು. ಆಮೇಲೆ ಎಕ್ಸ್ಪೆಂಡೆಡ್ ನಾಗೇಶ್ ಅವರು ರೈಸು ವಡೆ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು.